हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम्। विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् एलमेलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुनम। हरिः ओम्। ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. 180 ಗಜ್ಜೆಗಳು, ಶಾಸ್ತ್ರ ಪ್ರಮೇಯಗಳು. ನಾವು 82ನೇ ಗಜ್ಜದಿಂದ 92ನೇ ಗಜ್ಜೆಯನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬ 10 ಜನ ವರದರು. 10 ಎಂಬುದು ಅನಂತ ಶಬ್ದ ವಾಚ್ಯವಾದ್ದರಿಂದ ಇದು ಜೀವರ ಪ್ರಕರಣ ಎನಿಸಿಕೊಂಡು ಜೀವಗಣಾ ಹರೇರನುಚರಾ ನಿಚೋಚ್ಚ ಭಾವಂ ಗತಃ ಎಂಬುದನ್ನು ಶ್ರೀ ಪುರಂದರದಾಸರು ನಮಗೆ ಪರಿಚಯಿಸುತ್ತಿದ್ದಾರೆ. ಆದ್ದರಿಂದ ಇದನ್ನು ಜೀವರ ಪ್ರಕರಣ ಎಂದು ನಾವು ತಿಳಿಯಬಹುದಾಗಿದೆ. ಜೀವರ ಪ್ರಕರಣದಲ್ಲಿ ನಿಚೋಚ್ಚ ಭಾವಂ ಗತಃ ಎಂಬುದು ತಾರತಮ್ಯ ದ್ಯೋತಕ. ತಾರತಮ್ಯ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಎಂಬುದು ಶ್ರೀಮದಾನಂದರ ತೀರ್ಥರ ಸ್ಪಷ್ಟ ವಚನವಾಗಿದೆ. ಅದು ಶಾಸ್ತ್ರದ ವೇದ ವಚನವಾಗಿದೆ. ಆದ್ದರಿಂದ ತಾರತಮ್ಯ ಜ್ಞಾನ ಅತಿ ಮುಖ್ಯವಾಗಿ ತಿಳಿಯುವಾಗ ಪರಮಚೇತನದ ಭಗವಂತನ ತಾರತಮ್ಯದೊಳಗೆ ಹೇಗೆ ತಿಳಿಯಬೇಕು ಎಂಬುದನ್ನು ಚಿಂತಿಸುತ್ತಿದ್ದೆವು. ಭಗವಂತನ ವಿಶಿಷ್ಟ ಗುಣಗಳನ್ನು ತಿಳಿದುಕೊಳ್ಳುವುದೇ ತಾರತಮ್ಯ ದ್ಯೋತಕ. ಭಗವಂತನ ಅಧೀನದಲ್ಲಿ ಸಕಲ ಜೀವರಿದ್ದಾರೆ ಎಂಬತಕ್ಕಂಥದ್ದನ್ನು ಬಿಂಬ ಪ್ರತಿಬಿಂಬ ಭಾವದಿಂದ ಹಿಂದೆ ನಾವು ಏನು ತಿಳಿದೆವು, ಅದು ಜೀವರ ಲಕ್ಷಣ. ಭಗವಂತ ಭಿನ್ನನಾಗಿದ್ದಾನೆ ಎಂಬುದು ಪರಮಾತ್ಮನ ವಿಶಿಷ್ಟವಾದ ಗುಣಗಳಿಂದ ನಾವು ತಿಳಿಯಬಹುದಾಗಿದೆ. ಈ ಮಧ್ಯದಲ್ಲಿ ಭಗವಂತನ ವಿಶಿಷ್ಟತೆಯನ್ನು ನಾವು ತಿಳಿಯಬೇಕಾದರೆ ಮನುಷ್ಯನಿಗೆ ಬಂದಿರತಕ್ಕಂಥ ಬುದ್ಧಿ ತತ್ವದಿಂದ ನಿರ್ಣಯ ಮಾಡಿಕೊಳ್ಳಬೇಕು. ಆ ನಿರ್ಣಯ ಮಾಡಿಕೊಂಡು ಭಗವಂತನ ಆರಾಧನೆ ಮಾಡಬೇಕು ಎಂಬ ಪ್ರಸಕ್ತವಾದ ವಿಷಯವಾದ್ದರಿಂದ ಈಗ ಒಂದು ಮುಖ್ಯವಾದ ಪ್ರಶ್ನೆ ಹುಟ್ಟಿಕೊಳ್ಳುತ್ತದೆ. ಎಲ್ಲವನ್ನು ನಿರ್ಣಯ ಮಾಡಿಕೊಳ್ಳುವುದಕ್ಕೆ ಜೀವನ ಸ್ವತಂತ್ರನೇನು? ಭಗವಂತನ ಕರ್ತೃತ್ವ ಎಂಬತಕ್ಕಂಥದ್ದು ಯಾವ ಬಗೆಯಾಗಿದೆ ಅಂತ ನಾವು ಚೆನ್ನಾಗಿ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಮೊಟ್ಟ ಮೊದಲಿಗೆ ಇದನ್ನು ನಾವು ಬ್ರಹ್ಮಸೂತ್ರದಿಂದಲೇ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಶ್ರೀ ವೇದವ್ಯಾಸದೇವರು ಬ್ರಹ್ಮಸೂತ್ರದ 2ನೇ ಅಧ್ಯಾಯ ವಿರೋಧ ಅಧ್ಯಾಯ ಅಲ್ಲಿ ಕರ್ತೃತ್ವಾಧಿಕರಣ ಎಂಬತಕ್ಕಂಥದ್ರಲ್ಲಿ 3ನೇ ಪಾದ ಮತ್ತು 33ನೇ ಸೂತ್ರದಲ್ಲಿ ವಿಚಾರ ಮಾಡಿದ್ದಾರೆ. ಓಂ ಕರ್ತ ಶಾಸ್ತ್ರಾರ್ಥವತ್ವಾತ್. ಓಂ ಎಂಬುದು ಶ್ರೀ ವೇದವ್ಯಾಸದೇವರ ಸೂತ್ರವಾಗಿದೆ. ಈ ಸೂತ್ರಾರ್ಥ ಅಂದರೆ ಏನು? ಜೀವನು ಸಹ ಕರ್ತೃವಾಗಿದ್ದಾನೆ. ಏಕೆಂದರೆ ಶಾಸ್ತ್ರಾರ್ಥವತ್ವಾತ್ ವಿಧಿ ನಿಷೇಧ ರೂಪವಾದ ಶಾಸ್ತ್ರ ಸಪ್ರಯೋಜನವಾದ್ದರಿಂದ ಪ್ರಕೃತರಾದ ಜೀವ ಕರ್ತೃತ್ವವನ್ನು ಹೊಂದಿದ್ದಾನೋ ಅಥವಾ ಹೊಂದಿಲ್ಲವೋ ಎಂಬ ಸಂಶಯ. ನಾಣ್ಯಕರ್ತ ಅಯನಾಯ ವಿದ್ಯತೆ ಎಂಬ ಶ್ರುತಿಯು ಈಶ್ವರನಿಗೆ ಕರ್ತೃತ್ವವನ್ನು ಹೇಳುತ್ತದೆ. ಯತ್ ಕರ್ಮ ಕುರಿತೆ ತದ್ ಅಭಿಸಂಬಚ್ಯತೆ ಎಂಬ ಶ್ರುತಿ ಜೀವನಿಗೆ ಕರ್ತೃತ್ವವನ್ನು ಹೇಳುತ್ತಿದೆ. ಈ ರೀತಿ ಶ್ರುತಿ ವಿವಾದ ಸಂಶಯ ಕಾರಣ. ಇಲ್ಲಿ ಪೂರ್ವ ಪಕ್ಷ ಜೀವನಿಗೆ ಕರ್ತೃತ್ವವಿಲ್ಲ. ಯತ್ ಕರ್ಮ ಕುರಿತೆ ಎಂಬ ಶ್ರುತಿ ಕರ್ತೃತ್ವವನ್ನು ಹೇಳುತ್ತಿದ್ದರೂ
ಅದು ಪ್ರಮಾಣವಲ್ಲ. ಏಕೆಂದರೆ ಇತರ ವ್ಯಪದೇಶಾಧಿಕರಣದಲ್ಲಿ ಹಿತಾಕರಣಾದಿ ದೋಷಗಳ ಪ್ರಸಕ್ತಿ ರೂಪ ಯುಕ್ತಿಯಿಂದ ಜೀವಕರ್ತೃತ್ವವನ್ನು ನಿಷೇಧಿಸಲಾಗಿದೆ. ಹೀಗೆ ಅಕರ್ತಕತ್ವ ಶ್ರುತಿ ಯುಕ್ತಿ ಸಹಿತವಾದ್ದರಿಂದ ಪ್ರಬಲ ಜೀವನಿಗೆ ಕರ್ತೃತ್ವವೇ ಇಲ್ಲದಿರುವಾಗ ಏಷಾವು ಏವ ಸಾಧು ಕರ್ಮ ಕಾರ್ಯಗತಿ ಮುಂತಾದ ಶ್ರುತಿಗಳ ಸಮನ್ವಯ ಯುಕ್ತವಲ್ಲ ಎಂದು ಬಂದಾಗ ಸಿದ್ಧಾಂತ ಜೀವನಿಗೆ ಕರ್ತೃತ್ವವನ್ನು ಒಪ್ಪದಿದ್ದಲ್ಲಿ ವಿಧಿ ನಿಷೇಧ ರೂಪ ಶಾಸ್ತ್ರವು ವ್ಯರ್ಥವಾಗಬೇಕಾದೀತು. ಏಕೆಂದರೆ ಜಡ ವಸ್ತುಗಳು ಅಥವಾ ಪರಮಾತ್ಮ ಅಥವಾ ಮುಕ್ತ ಜೀವರು ಇವರುಗಳನ್ನು ಕುರಿತು ಶಾಸ್ತ್ರದ ಪ್ರವೃತ್ತಿ ಇಲ್ಲ. ಸಂಸಾರ ಜೀವನು ಕರ್ತವ್ಯ ಇಲ್ಲದಿದ್ದರೆ ವಿಧಿ ನಿಷೇಧಗಳೆಲ್ಲವೂ ಅರಣ್ಯರೋಧನವಾಗಬೇಕಾಗುತ್ತದೆ. ಆದ್ದರಿಂದ ಜೀವನಿಗೆ ಕರ್ತೃತ್ವವನ್ನು ಅಂಗೀಕರಿಸಬೇಕು. ಹೀಗೆ ಜೀವನಿಗೆ ಕರ್ತೃತ್ವ ಇರುವುದರಿಂದಲೇ ಶ್ರುತಿ ಸಮಂಜಸವಾಗಿದೆ ಎಂಬುದು ಈ ಸೂತ್ರದ ಅರ್ಥವಾಗಿದೆ. ಓಂ ವಿಹಾರ ಉಪದೇಶಾತ್ ಎಂಬತಕ್ಕಂಥ ಮುಂದಿನ ಸೂತ್ರದಲ್ಲಿ ವಿಹಾರೋಪದೇಶಾತ್ ಜಂಕ್ಷನ್ ಕ್ರೀಡನ್ ರಮಮಾಣ ಎಂಬ ಶ್ರುತಿ ಮುಕ್ತಿಯಲ್ಲಿ ವಿಹಾರ ಕರ್ತೃತ್ವವನ್ನು ಜೀವನಿಗೆ ಹೇಳಿರುವುದರಿಂದ ಜೀವನು ಸತ್ಯವಾದ ಕರ್ತೃತ್ವವನ್ನೇ ಹೊಂದಿದ್ದಾನೆ. ಮೋಕ್ಷದಲ್ಲಿ ಜೀವನಕ್ಕೆ ಕರ್ತೃತ್ವ ಇದೆ ಎಂದಾಗ ಸಂಸಾರ ವಸ್ತುಲೂ ಇದೆ ಎಂದು ನಾವು ತಿಳಿಬೇಕಾಗತ್ತಲ್ಲ. ಇನ್ನೊಬ್ಬರಲ್ಲಿರುವ ಕರ್ತೃತ್ವವನ್ನು ತನ್ನಲ್ಲಿ ಆರೋಪಿಸಿಕೊಳ್ಳುತ್ತಾರೆ ಎಂದು ಜೀವನಲ್ಲಿ ಕಾಲ್ಪನಿಕ ಕರ್ತೃತ್ವವನ್ನು ಅಂಗೀಕರಿಸಿದರೂ ಶಾಸ್ತ್ರವು ಸಾರ್ಥಕವಾಗುತ್ತದೆ. ಆದ್ದರಿಂದ ಜೀವನದಲ್ಲಿ ವಾಸ್ತವ ಕರ್ತೃತ್ವ ಇಲ್ಲ ಎಂದು ಆಕ್ಷೇಪ ಬಂದರೆ ಅದಕ್ಕೆ ಸಮಾಧಾನ ಮೋಕ್ಷದಲ್ಲಿಯೂ ಸ್ತ್ರೀ ಬಿರ್ವಾ ಯಾನೇರ್ವಾ ಮುಂತಾದ ಶ್ರುತಿಗಳು ಜೀವನಿಗೆ ವಿಹಾರ ಕರ್ತೃತ್ವವನ್ನು ಹೇಳುತ್ತಿದೆ. ಮೋಕ್ಷದಲ್ಲಿರುವುದು ಪಾರಮಾರ್ಥಿಕವೇ ಆಗಿರಬೇಕು. ಆದ್ದರಿಂದ ಸತ್ಯವಾದ ಕರ್ತೃತ್ವವನ್ನೇ ಜೀವನಿಗೆ ಸಮ್ಮತಿಸಬೇಕು. ಮುಂದಿನ ಸೂತ್ರದಲ್ಲಿ ಓಂ ಉಪಾದಾನಾತ್ ಎಂಬ ಸೂತ್ರದಿಂದ ಉಪಾದಾನಾತ್ ಅಂದರೆ ಮೋಕ್ಷಾದಿ ಫಲ ಉದ್ದೇಶದಿಂದ ಸಾಧನಾದಿಗಳ ಅನುಷ್ಠಾನವು ಅದಕ್ಕೆ ತಕ್ಕ ಫಲವು ಕಂಡಿರುವುದರಿಂದ ಕರ್ತೃತ್ವ ಸತ್ಯವೇ ಆಗಿದೆ ಎಂಬುದು ಸೂತ್ರದ ಅರ್ಥ. ಇಲ್ಲಿ ಆಕ್ಷೇಪ ಮೋಕ್ಷದಲ್ಲಿ ಜೀವನಿಗೆ ಕರ್ತೃತ್ವ ಸ್ವಾಭಾವಿಕವಾದರೂ ಸಂಸಾರದಲ್ಲಿ ಕರ್ತೃತ್ವ ಕಾಲ್ಪನಿಕವಾಗಿದೆ. ಈ ರೀತಿ ಒಪ್ಪಿಯೂ ಶಾಸ್ತ್ರ ಸಾರ್ಥಕ್ಯವನ್ನು ಹೇಳಲು ಸಾಧ್ಯವಿದೆಯಲ್ಲ. ಆಕ್ಷೇಪ ಮಾಡಿದ ಅದಕ್ಕೆ ಸಮಾಧಾನ ಮೋಕ್ಷ ಪ್ರಾಪ್ತಿಗಾಗಿ ಸಾಧನಾದಿಗಳ ಉಪಾದಾನ ಅಂದರೆ ಅನುಷ್ಠಾನವು ಕಂಡಿದೆ. ಪರರ ಅನುಷ್ಠಾನವನ್ನು ತನ್ನದೆಂದು ತಿಳಿದ ಮಾತ್ರಕ್ಕೆ ತನಗೆ ಈ ಅನುಷ್ಠಾನದ ಫಲವೇ ದೊರಕಲಾರದು. ಹೀಗೆ ಅನುಷ್ಠಾನ ಮತ್ತು ಫಲ ಎರಡೂ ಪ್ರತ್ಯಕ್ಷ ಸಿದ್ಧವಾದುದರಿಂದ ಪಾರಮಾರ್ಥಿಕ ಕರ್ತೃತ್ವವನ್ನೇ ಒಪ್ಪಬೇಕು. ಮುಂದಿನ ಒಂದು ಸೂತ್ರದಲ್ಲಿ ಓಂ ವ್ಯಪದೇಶಾಚ ಕ್ರಿಯಾಯಾಂಚ ತನ್ನಿರ್ದೇಶ ವಿಪರ್ಯಯ ಓಂ ಎಂಬತಕ್ಕಂಥ ಸೂತ್ರದಲ್ಲಿ ಕ್ರಿಯಾಯಾಮ್ ಅಂದರೆ ಆತ್ಮಾನೇವ ಲೋಕಾಂ ಅವಸೀತ ಎಂದು ಉಪಾಸನಾ ಕ್ರಿಯಾದಲ್ಲಿ ಉಪದೇಶಾತ್ ಜೀವನನ್ನು ಕರ್ತು ಎಂದು ಹೇಳಿರುವುದರಿಂದ ಜೀವನ ಕರ್ತೃವಾಗಿದ್ದಾನೆ. ನಚೇತ್ ಜೀವನಿಗೆ ಕರ್ತೃತ್ವವಿಲ್ಲದಿದ್ದಲ್ಲಿ ನಿರ್ದೇಶ ವಿಪರ್ಯಯ ಆತ್ಮಾನ ಎಂದು ನಿರ್ದೇಶನವಿಲ್ಲದೆ ವಿಪರೀತವಾಗಿ ಆತ್ಮ ಎಂದು ಇರಬೇಕಾಗಿತ್ತು. ಶಾಸ್ತ್ರ ಸಾರ್ಥಕ್ಯ ರೂಪ ಯುಕ್ತಿಯಿಂದ ಮತ್ತು ಸಾಧನಾನುಷ್ಠಾನ ರೂಪ ಪ್ರತ್ಯಕ್ಷ ಪ್ರಮಾಣದಿಂದ ಜೀವನಿಗೆ ಕರ್ತೃತ್ವವನ್ನು ಸಮರ್ಥಿಸಿ ಶ್ರುತಿಯಿಂದಲೂ ಕರ್ತೃತ್ವವನ್ನು ತೋರಿಸುತ್ತಾರೆ. ಆತ್ಮಾನಮೇವ ಲೋಕಮುಪಾಸೀತ ಶ್ರುತಿಯಲ್ಲಿ ಉಪಾಸನಾದಿ ಕ್ರಿಯಾವನ್ನು ಕುರಿತು ಜೀವನಿಗೆ ಕರ್ತೃತ್ವ ಇಲ್ಲದಿದ್ದರೆ ಜಡವು ಕರ್ತೃವಾಗಲಾರದು. ಆದ್ದರಿಂದ ಪರಮಾತ್ಮನ ಕರ್ತೃವಾಗಬೇಕಾಗುತ್ತದೆ. ಆಗ ಆತ್ಮೈವ ಲೋಕಂ ಎಂಬ ನಿರ್ದೇಶವಿರಬೇಕಾಗಿತ್ತು. ಆದರೆ ಹಾಗೆ ಶ್ರುತಿಯಲ್ಲಿ ವಿಪರೀತ ನಿದರ್ಶನವಿಲ್ಲದಿರುವುದರಿಂದ ಜೀವನಿಗೆ ಕರ್ತೃತ್ವ ಸಿದ್ಧವಾಗುತ್ತದೆ. ಮುಂದಿನ ಸೂತ್ರದಲ್ಲಿ ಶ್ರೀ ವೇದವ್ಯಾಸ ದೇವರು ಓಂ ಉಪಲಬ್ಧಿವದ್ನೀಯ ಮಹಾ ಓಂ ಎಂದು ಹೇಳಿದ್ದಾರೆ. ಇದರರ್ಥ ಜೀವನಿಗೆ ಉಪಲಬ್ಧಿವತ್ ಜ್ಞಾನದಲ್ಲಿ ಯಾವ ರೀತಿ ಅನಿಯಮ ಸ್ವೇಚ್ಛಾನುಸಾರ ಜ್ಞಾನ ಲಾಭವಿಲ್ಲವೋ
ಅದರಂತೆ ಕ್ರಿಯಾದಲ್ಲಿಯೂ ಅನಿಯಮ ಮಾಡಿಯೇ ಮಾಡುವೆನೆಂಬ ನಿಯಮ ಇಲ್ಲ ಆಕ್ಷೇಪ. ಈ ರೀತಿ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಜೀವನಿಗೆ ಕರ್ತೃತ್ವ ಇದೆ ಎಂದು ಸಮರ್ಥಿಸುವುದಾದರೆ ಇತರ ವ್ಯಪದೇಶಾತ್ ಈ ಸೂತ್ರದಲ್ಲಿ ಮತ್ತು ನಾಣ್ಯ ಕರ್ತ ಎಂಬ ಶ್ರುತಿಯಲ್ಲಿ ಜೀವನಿಗೆ ಕರ್ತೃತ್ವ ನಿರಾಕರಿಸಿದ್ದು ಹೇಗೆ ಯುಕ್ತವಾಗುತ್ತದೆ ಎಂದು ಆಕ್ಷೇಪವಾದರೆ ಅದಕ್ಕೆ ಸಮಾಧಾನ, ಸ್ವರೂಪವು ಸುಗಂಧವೂ ಆದ ವಸ್ತುವನ್ನು ಭೋಗಿಸುವನು ಇದಕ್ಕೆ ವಿಪರೀತವಾದದ್ದನ್ನು ಭೋಗಿಸುವುದಿಲ್ಲ ಎಂದು ಅಪೇಕ್ಷೆ ಮತ್ತು ಪ್ರಯತ್ನ ಜೀವನಿಗೆ ಇದ್ದರೂ ಅದು ಈಡೇರುವುದಿಲ್ಲ. ಇದನ್ನು ತಿಳಿಯುವನು ಎಂದು ಅಪೇಕ್ಷೆ ಮತ್ತು ಪ್ರಯತ್ನ ಇದ್ದರೂ ಜ್ಞಾನ ಲಾಭವಾಗುವುದಿಲ್ಲ. ಈಶ್ವರನಿಗೆ ಕೇವಲ ಸಂಕಲ್ಪದಿಂದಲೇ ಕಾರ್ಯಸಿದ್ಧಿಯಾಗುವುದು. ಆದ್ದರಿಂದ ಶ್ರುತಿ ಮತ್ತು ಸೂತ್ರ ಇವೆಲ್ಲವೂ ಈಶ್ವರನಿಗೆ ಸ್ವತಂತ್ರ ಕರ್ತೃತ್ವವನ್ನು ತಿಳಿಸುವ ಅಭಿಪ್ರಾಯದಿಂದ ಈಶ್ವರನಿಗೆ ಕರ್ತೃತ್ವ, ಜೀವನಿಗೆ ಕರ್ತೃತ್ವವಿಲ್ಲ ಎನ್ನುತ್ತಿದೆ ಹೊರತಾಗಿ ಜೀವನಿಗೆ ಕರ್ತೃತ್ವವನ್ನು ನಿಷೇಧಿಸುತ್ತಿಲ್ಲ ಎಂಬುದು ಅರ್ಥವಾಗುತ್ತದೆ. ಮುಂದಿನ ಸೂತ್ರದಿಂದ ಓಂ ಶಕ್ತಿ ವಿಪರ್ಯಾತ್. ಓಂ ಇದರರ್ಥ ಶಕ್ತಿ ವಿಪರ್ಯಾತ್ ಅಂದರೆ ಜೀವ ಪರಮಾತ್ಮನಿಗೆ ಶಕ್ತಿಯಲ್ಲಿ ಪೂರ್ಣ ಅಪೂರ್ಣವೆಂದು ಭೇದದಿಂದ ಕರ್ತೃತ್ವ ಕೂಡ ಸ್ವತಂತ್ರ ಅಸ್ವತಂತ್ರವೆಂದು ಭಿನ್ನವಾಗಿದೆ. ಅಥವಾ ಶಕ್ತಿ ವಿಪರ್ಯಾತ್ ಅಂದರೆ ಈಶ್ವರನಂತೆ ಜೀವನಲ್ಲಿ ಪೂರ್ಣ ಶಕ್ತಿ ಇಲ್ಲದಿರುವುದರಿಂದ ಜೀವನಿಗೆ ಸ್ವತಂತ್ರ ಕರ್ತವ್ಯವಿಲ್ಲ ಎಂದರ್ಥ. ಇಲ್ಲಿ ಆಕ್ಷೇಪ. ಈಶ್ವರನಿಗೂ ಜೀವನಿಗೂ ಕರ್ತೃತ್ವ ಸಮಾನವಾಗಿ ಇರುವಾಗ ಈಶ್ವರನಿಗೆ ಸ್ವತಂತ್ರ ಕರ್ತೃತ್ವ ಜೀವನಿಗಲ್ಲ ಎಂಬ ವೈಲಕ್ಷಣ್ಯಕ್ಕೆ ನಿಮಿತ್ತ ಏನು ಅಂದರೆ ಸಮಾಧಾನ, ಜೀವನು ಅಲ್ಪಶಕ್ತಿ ಉಳ್ಳವನಾದ್ದರಿಂದ ಅಸ್ವತಂತ್ರ ಕರ್ತೃತ್ವ, ಈಶ್ವರನು ಪೂರ್ಣ ಶಕ್ತಿ ಉಳ್ಳವನಾದ್ದರಿಂದ ಸ್ವತಂತ್ರ ಕರ್ತೃತ್ವ ಎಂದರ್ಥ. ಮುಂದಿನ ಸೂತ್ರದಲ್ಲಿ ಓಂ ಸಮಾಧ್ಯಾಭಾವಾಚ್ಛ. ಓಂ ಸೂತ್ರದಲ್ಲಿ ಸಮಾಧ್ಯಾಭಾವಾಚ್ಛ ಅಂದರೆ ಸಾಕೆನ್ನುವ ಬುದ್ಧಿ ಇಲ್ಲದಿರುವುದರಿಂದಲೂ ಸಹ ಜೀವನಿಗೆ ಸ್ವತಂತ್ರ ಕರ್ತೃತ್ವವಿಲ್ಲ. ಬೇರೊಂದು ಯುಕ್ತಿಯಿಂದ ಈಶಾ ಜೀವನ ಕರ್ತೃತ್ವದ ವೈಲಕ್ಷಣ್ಯವನ್ನು ಸಮರ್ಥಿಸುತ್ತಾರೆ. ಈಶ್ವರನು ಪೂರ್ಣ ಕಾಮನಾಗಿರುವುದರಿಂದ ಸ್ವತಂತ್ರ ಕರ್ತೃತ್ವವುಳ್ಳವನು, ಜೀವನು ಪೂರ್ಣ ಕಾಮನಲ್ಲದಿರುವುದರಿಂದ ಅಸ್ವತಂತ್ರ ಕರ್ತೃತ್ವವುಳ್ಳವನು ಎಂದರ್ಥ. ಮುಂದಿನ ಸೂತ್ರ ಓಂ ಯಥಾ ಚ ತಕ್ಷೋಭಯತಾ ಚ. ಓಂ ಯಥಾ ಅಂದರೆ ಯಾವ ರೀತಿ, ತಕ್ಷ ಬಡಗಿ, ಉಭಯತಾ ಅಂದರೆ ಭವನಾದಿಗಳನ್ನು ಮಾಡಿಸುವ ರಾಜರುಗಳಿಂದ ಪ್ರೇರಿತವೆಂದು ಮತ್ತು ಆ ಕಾರ್ಯದ ಕರ್ತೃವೆಂದು ಹೇಳಲ್ಪಡುವನು. ಅದೇ ರೀತಿಯಲ್ಲಿ ಜೀವನು ಈಶ್ವರನಿಂದ ಪ್ರೇರಿತನೆಂದು ಕರ್ತೃವೆಂದು ಹೇಳಲ್ಪಡುವನು ಎಂದರ್ಥ. ಇಲ್ಲಿ ಆಕ್ಷೇಪ. ಸ್ವತಂತ್ರನೇ ಕರ್ತು, ಅಸ್ವತಂತ್ರ ಕರ್ತನೇ ಅಲ್ಲ. ಹೀಗಿರುವಾಗ ಅಸ್ವತಂತ್ರ ಜೀವನಲ್ಲಿ ಕರ್ತು ಶಬ್ದ ಪ್ರಯೋಗ ಯುಕ್ತವಾಗುವುದಿಲ್ಲ. ಶ್ರುತಿ ಸ್ಮೃತ್ಯಾದಿಗಳಲ್ಲಿ ಜೀವನನ್ನು ಕರ್ತವ್ಯ ಎಂದು ಹೇಳಿರುವುದಾದರೂ ಹೇಗೆ ಎಂದು ಆಕ್ಷೇಪವಾದ. ಅದಕ್ಕೆ ಸಮಾಧಾನ, ಬಡಗಿಯ ಮನೆ ಯಜಮಾನನ ನಿಯಂತ್ರಣಕ್ಕೆ ಒಳಪಟ್ಟಿದ್ದರು ಗೃಹ ನಿರ್ಮಾಣದಲ್ಲಿ ಕರ್ತವ್ಯ ಎಂದು ವ್ಯವಹರಿಸುವುದು ಲೋಕದಲ್ಲಿ ಕಂಡಿದೆ. ಹಾಗೆ ಜೀವನು ಈಶ್ವರನಿಂದ ಪ್ರೇರಿತನಾದರೂ ಘಟಾದಿಗಳಿಗೆ ಕರ್ತನಾಗಿದ್ದಾನೆ. ಆದ್ದರಿಂದ ಕರ್ತೃಪದವು ಕೇವಲ ಸ್ವತಂತ್ರ ಕರ್ತವ್ಯವನ್ನು ಬೋಧಿಸುವುದಿಲ್ಲ, ಅಸ್ವತಂತ್ರನಲ್ಲೂ ಪ್ರಯೋಗವು ಸರಿ ಹೋಗುತ್ತದೆ ಎಂದು ತಿಳಿಯಬೇಕು. ಓಂ ಪರಾತುತ ಶ್ರುತೇ ಹೇ ಎಂಬ ಶ್ರುತಿಯಿಂದ ಒಬ್ಬ ಸೂತ್ರದಿಂದ ಜೀವನ ಕರ್ತೃತ್ವ ಶಕ್ತಿ ಪರಾತು ಅಂದರೆ ಪರಮಾತ್ಮನ ಅಧೀನವೇ ಆಗಿದೆ. ಏಕೆಂದರೆ ತಶ್ರುತೇ ಹೇ ಜೀವನ ಕರ್ತೃತ್ವವು ಈಶಾಧೀನವೆಂದು ಪ್ರತಿಪಾದಿಸುವ ಶ್ರುತಿ ಇರುವುದರಿಂದ ಇಲ್ಲಿ ಪ್ರಶ್ನೆ, ಬಡಗಿಗೆ ಕರ್ತೃತ್ವ ಶಕ್ತಿ ತನ್ನ ಅಧೀನವಾಗಿರುವಂತೆ ಜೀವನಿಗೆ ಕರ್ತೃತ್ವ ಶಕ್ತಿ ತನ್ನ ಅಧೀನವೇ ಆಗಿರುವುದಾದರೆ ಈಶ್ವರನಿಗೆ ಕರ್ತೃತ್ವ ಎನ್ನುವುದು ಕೂಡಲಾರದು. ತನ್ನ ಅಧೀನವಲ್ಲದಿದ್ದರೆ ತಾನು ಕರ್ತನಾಗಲಾರ ಎಂಬ ಆಕ್ಷೇಪ ಬಂದರೆ ಅದಕ್ಕೆ ಉತ್ತರ, ಕರ್ತೃತ್ವಂ ಕರಣತ್ವಂ ಚ ಎಂಬ ಪ್ರಮಾಣದಂತೆ ಜೀವನ ಕರ್ತೃತ್ವ ಶಕ್ತಿ ಈಶ್ವರ ಅಧೀನವೇ ಆಗಿದೆ ಹೊರತು ಜೀವನ ಅಧೀನವಲ್ಲ. ಆದರೂ ಜೀವನ ಕರ್ತನೇ. ಈಶ್ವರ ಅಧೀನವಾದ ಕರ್ತೃತ್ವ ಅವನಿಗೆ ಇದೆ ಎಂದು ಶ್ರುತಿ ಇದೆ ಎಂದು ತಿಳಿಯಬೇಕು. ಓಂ ಕೃಷ್ಣ ಪ್ರಯತ್ನಾಪೇಕ್ಷಸ್ತು ವಿಹಿತ ಪ್ರತಿಷೇಧ ವೈಯರ್ಥಾದಿಭ್ಯ ಎಂಬ ಮುಂದಿನ ಸೂತ್ರ ಯಾವ ಕಾರಣದಿಂದ ಪರಮಾತ್ಮನು ವಿಹಿತ ಪ್ರತಿಷೇಧ ವೈಯರ್ಥಾದಿಭ್ಯ ವಿಧಿ ನಿಷೇಧ ರೂಪ ಶಾಸ್ತ್ರವು ವ್ಯರ್ಥವಾಗದಿರುವುದಕ್ಕಾಗಿ ಮತ್ತು ತನಗೆ ವೈಷಮ್ಯ ನೈರ್ಗುಣ್ಯ ದೋಷ ಪರಿಹಾರಕ್ಕಾಗಿ
ಕೃತ ಪ್ರಯತ್ನ ಅಪೇಕ್ಷಿಸ್ತು ಅಂದರೆ ಜೀವನ ಕರ್ಮ, ಪ್ರಯತ್ನ, ಯೋಗ್ಯತೆ ಇವುಗಳನ್ನು ಅಪೇಕ್ಷಿಸಿಯೇ ಜೀವನನ್ನು ಪ್ರೇರಿಸುತ್ತಾನೆ. ಆ ಕಾರಣದಿಂದ ಜೀವನು ಪರಮಾತ್ಮ ಅಧೀನಾದರೂ ಕರ್ತನೇ ಆಗಿದ್ದಾನೆ. ಇಲ್ಲಿ ಮತ್ತೆ ಆಕ್ಷೇಪ, ಜೀವನ ಕರ್ತೃತ್ವ ಶಕ್ತಿ ಈಶ್ವರ ಅಧೀನವೆಂದರೆ ಈಶ್ವರನಿಗೆ ಕರ್ತೃತ್ವ ಜೀವನಿಗೆ ಇಲ್ಲ ಅಂತ ಆಯಿತು. ಆಗ ಮರದ ಗೊಂಬೆಯಂತೆ ಜೀವನದ. ಆದ್ದರಿಂದ ವಿಧಿ ನಿಷೇಧ ರೂಪ ಶಾಸ್ತ್ರವೇ ಅರ್ಥ. ಪುನಃ ಸಂಭವಿಸುವುದು ಎಂದರೆ ಸಮಾಧಾನ. ವಿಧಿ ನಿಷೇಧ ರೂಪ ಶಾಸ್ತ್ರ ವ್ಯರ್ಥವನ್ನು ಪರಿಹರಿಸಲು ತನಗೆ ವೈಷಮ್ಯ ನೈರ್ಗುಣ್ಯ ದೋಷವನ್ನು ದೂರೀಕರಿಸಲು ಈಶ್ವರನು ಜೀವನ ಅನಾದಿಯಾದ ಕರ್ಮ, ಪ್ರಯತ್ನ, ಯೋಗ್ಯತೆ ಇವುಗಳನ್ನು ಅನುಸರಿಸಿಯೇ ಜೀವನನ್ನು ಕರ್ಮದಲ್ಲಿ ಪ್ರೇರಿಸುತ್ತಾನೆ. ಆದ್ದರಿಂದ ಜೀವನು ಮರದ ಗೊಂಬೆಯಂತೆ ಅಕರ್ತನಲ್ಲ. ಈಶ್ವರನು ತನ್ನ ಅಸಾಮರ್ಥ್ಯದಿಂದ ಇವುಗಳನ್ನು ಅನುಸರಿಸುವುದಿಲ್ಲ, ಸ್ವೇಚ್ಛೆಯಿಂದಲೇ ಅನುಸರಿಸುತ್ತಾನೆ. ಆದ್ದರಿಂದ ಜೀವಶಕ್ತಿ ಈಶ್ವರ ಅಧೀನವಾದರೂ ಶಾಸ್ತ್ರ ವ್ಯರ್ಥವಿಲ್ಲ. ಈ ರೀತಿ ಜೀವನಿಗೆ ಕರ್ತೃತ್ವ ಸಿದ್ಧವಾಗುವುದು. ಶ್ರುತಿ ವಿರೋಧವೂ ಇಲ್ಲವಾದ್ದರಿಂದ ಶ್ರುತಿ ಸಮನ್ವಯವು ಸಮಂಜಸವಾಗಿದೆ ಎಂದು ಪೂರ್ಣವಾಗುತ್ತದೆ. ಒಟ್ಟಿನಲ್ಲಿ ಜೀವನಿಗೆ ಕರ್ತೃತ್ವವನ್ನು ಒಪ್ಪಬೇಕು. ಭಗವಂತ ಜೀವನಲ್ಲಿ ಪ್ರೇರಣೆ ಮಾಡುವಾಗ ಆ ಜೀವನ ಅನಾದಿಯಾದ ಕಾಮಕರ್ಮ, ಅವನ ಯೋಗ್ಯತೆ ಮತ್ತು ತಾತ್ಕಾಲಿಕವಾದ ಪ್ರಯತ್ನವನ್ನು ಅಪೇಕ್ಷಿಸಿಯೇ ಕರ್ತೃತ್ವ ಶಕ್ತಿಯನ್ನು ಕೊಡುತ್ತಾರೆ ಎಂದು ತಿಳಿಯಬೇಕು. ಅಧೀನ ಕರ್ತೃತ್ವವನ್ನು ಜೀವನದಲ್ಲಿ ನಾವು ಒಪ್ಪಿಕೊಳ್ಳಬೇಕು. ಅದು ಅನುಸಂಧಾನದಲ್ಲಿ ಇರದೆ ಎಂಬುದನ್ನು ಚಿಂತಿಸಬೇಕು ಎಂಬುದೇ ಈ ಬ್ರಹ್ಮಸೂತ್ರ ಭಾಷ್ಯದ ಈ ಅಭಿಪ್ರಾಯವಾಗಿದೆ. ಈ ಸಂಕ್ಷಿಪ್ತವಾದ ಬ್ರಹ್ಮಸೂತ್ರದ ಅಭಿಪ್ರಾಯದಿಂದ ಜೀವನಿಗೆ ಕರ್ತೃತ್ವ, ಅಧೀನ ಕರ್ತೃತ್ವ ಇದೆ. ಕರ್ತೃತ್ವ ಇದ್ದುದರಿಂದ ಜೀವನು ಸ್ವತಂತ್ರ ಎಂದು ಭಾವಿಸಬೇಕಾಗಿಲ್ಲ. ಹೇಗೆ ಒಂದು ಮನೆಯನ್ನು ಕಟ್ಟುವಾಗ ಯಜಮಾನನು ಎಲ್ಲವನ್ನೂ ತಾನು ಮಾಡಲಾರದೆ ಕೆಲಸಗಾರರು ಮಾಡುವಂತೆ ಜೀವರು ಮಾಡುತ್ತಾರೆ. ನಂತರದಲ್ಲಿ ಇದು ತನ್ನ ಮನೆ ಎಂಬ ಭಾವನೆಯಂತೆ ಎಂದೂ ಮನೆ ಕಟ್ಟುವರು ಇಟ್ಟುಕೊಳ್ಳುವುದಿಲ್ಲ. ತಮ್ಮ ಹೊಟ್ಟೆಪಾಡಿಗಾಗಿ ಮನೆಯನ್ನು ಕಟ್ಟುವಂತೆ ಕಸುಬಾಗಿ ಇಟ್ಟುಕೊಂಡಂತೆ ಜೀವನ ಯೋಗ್ಯತಾ, ಅನಾದ ಕರ್ಮ ಮತ್ತು ಅವನ ಪ್ರಯತ್ನ ಇದು ಮೂರು ಸಹಕರಿಸುವಾಗಿ ಅವನ ಕಸುಬು ಪ್ರಾಪ್ತವಾಗುತ್ತದೆ. ಅದೇ ಜೀವನ ಯೋಗ್ಯತಾ, ಇಚ್ಛಾ ಎಂಬತಕ್ಕಂಥದ್ದು. ಅದರ ಅನುಸಾರಿಯಾಗಿ ಭಗವಂತ ಶಕ್ತಿ ಕೊಡುವುದರಿಂದ ಅದು ಪ್ರಯತ್ನ ರೂಪದಲ್ಲಿ ಜೀವನ ಕಾಣಿಸುತ್ತಾನೆ. ಇದೇ ಭಗವಂತನ ಸಾಧನೆಗೆ ಜೀವನಿಗೆ ಕೊಟ್ಟ ವರ ಎಂದು ನಾವು ತಿಳಿಯಬೇಕು. ಇದು ಶಾಸ್ತ್ರ ಪ್ರಮೇಯವಾಗಿದೆ ಮತ್ತು ಬ್ರಹ್ಮಸೂತ್ರದಲ್ಲಿ ಕ್ಲುಪ್ತವಾಗಿ ವರ್ಣಿತವಾಗಿದೆ ಎಂಬುದನ್ನು ತಿಳಿಯಬೇಕು. ಶ್ರೀ ಪುರಂದರದಾಸರು 10 ಜನ ವರದನ್ನು ಚಿಂತಿಸುವಾಗ ಅವರೆಲ್ಲರೂ ಸಹ ತಮ್ಮ ಅನಾದಿ ಕಾಮಕರ್ಮಗಳ ಅನುಸಾರವಾಗಿ ಪ್ರಯತ್ನವನ್ನು ಮಾಡಿಯೇ ಭಗವಂತನನ್ನು ವರೆಸಿಕೊಂಡಿದ್ದಾರೆ. ಅಕ್ರೂರ ವರದ, ಅಂಬರೀಷ ವರದ ಎಂಬತಕ್ಕಂಥದ್ದು ಹೇಳುವಾಗ ಪ್ರತಿಯೊಬ್ಬರ ಚರಿತ್ರೆಯಲ್ಲಿಯೂ ಸಹ ಅವರ ವಿವಿಧ ರೀತಿಯಲ್ಲಿ ಸಾಧನೆಯನ್ನು ಮಾಡಿರುತ್ತಾರೆ. ನಾರದರು, ಪ್ರಹ್ಲಾದರಾಜರು, ಗಜೇಂದ್ರರು ಮತ್ತು ಮುಚುಕುಂದರಾಜರು, ಧ್ರುವರಾಜರು, ವಿಭೀಷಣ ರಾಜರು ಮತ್ತು ಪುಂಡರೀಕ ಮತ್ತು ಪರಾಶರ ಎಲ್ಲರೂ ಸಹ ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಕರ್ತೃತ್ವವನ್ನು ಪ್ರದರ್ಶನ ಮಾಡಿಯೇ ಇದ್ದಾರೆ. ಆದ್ದರಿಂದಲೇ ಉದಾಹರಣೆ ರೂಪವಾಗಿ 10 ಜನರನ್ನು 10 ವಿಧವಾದ ಕರ್ತೃತ್ವವನ್ನು ನಮಗೆ ಪುರಂದರದಾಸರು ತೋರಿಸಿದ್ದಾರೆ. ಇದರಿಂದ ಸಕಲ ಜೀವರಿಗೂ ಕರ್ತೃತ್ವವಿದೆ. ಆದರೆ ಅದು ಅಧೀನ ಕರ್ತೃತ್ವ ಎಂದು ತಿಳಿದುಕೊಂಡೇ ಅದನ್ನು ನಿಶ್ಚಯ ಮಾಡಿಕೊಂಡು ಭಗವಂತನ ವಿಶೇಷ ಸಾಧನೆಯನ್ನು ಮಾಡಿಕೊಳ್ಳಬೇಕು. ಭಗವಂತ ಮತ್ತು ಪ್ರತಿಬಿಂಬ ಭಾವವನ್ನು ತಿಳಿಯಬೇಕಾದರೆ ಅದಕ್ಕೆ ಯೋಗ್ಯತೆ ಬೇಕು. ಆ ಯೋಗ್ಯತೆ ಜೀವನ ಸಹಜ ಲಕ್ಷಣವಾಗಿದೆ. ಅದನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡಬೇಕು. ಪ್ರಯತ್ನವು ಭಗವಂತನು ದತ್ತಕವಾದ ಶಕ್ತಿಯಿಂದಲೇ ಪ್ರಾಪ್ತವಾಗುವುದು.
ಇದು ಜೀವನ ಯೋಗ್ಯತೆಯನ್ನು ಅನುಸಾರವಾಗಿ ಪ್ರಯತ್ನ ರೂಪವಿರುತ್ತದೆ. ಆದ್ದರಿಂದ ಅನಾದಿಯಾದ ಕರ್ಮ, ಜೀವನ ಯೋಗ್ಯತಾ ಮತ್ತು ಭಗವಂತನ ವಿಶೇಷ ಅನುಗ್ರಹದಿಂದಲೇ ಎಲ್ಲ ಜೀವರ ಸಾಧನೆಯು ನಡೆಯುತ್ತಿದೆ ಎಂಬ ಮುಖ್ಯ ಲಕ್ಷಣವನ್ನು ತಿಳಿದುಕೊಂಡಾಗ ಈ ಮನುಷ್ಯನ ಶರೀರದಲ್ಲಿ ನಾವು ಬಂದಿದ್ದು ಸಾರ್ಥಕವೆನಿಸುತ್ತದೆ. ಇಂತಹ ವಿಶೇಷ ಜ್ಞಾನ ಮನುಷ್ಯರಲ್ಲದೆ ಬೇರೆ ಯೋನಿಗಳಲ್ಲಿ ಬರಲು ಸಾಧ್ಯವಿಲ್ಲ. ಆದ್ದರಿಂದ ಶ್ರೀ ಪುರಂದರದಾಸರು ಜೀವರ ಪ್ರಕರಣದಲ್ಲಿ ಪ್ರತಿಯೊಬ್ಬ ಜೀವರ ಸಾಧನೆಯನ್ನು 10 ಪ್ರಕಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದು 10 ಎಂಬುದು ಅನಂತ ರೀತಿಯಲ್ಲಿ ನಾವು ತಿಳಿದುಕೊಳ್ಳಬೇಕು. ಈ ಮನುಷ್ಯನಾಗಿ ಹುಟ್ಟಿದಕ್ಕೆ ನೆರವಾದ ತಂದೆ ತಾಯಿಗಳ ವಿಶೇಷ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ತಂದೆ ತಾಯಿಗಳ ಇರುವಿಕೆಗೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಇಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ನಮ್ಮ ಇಂದ್ರಿಯಗಳಲ್ಲಿ ಆ ಕಾರ್ಯವನ್ನು ಪೂರೈಸುವುದರಿಂದ ಆ ದೇವತೆಗಳ ವಿಶೇಷ ಅನುಗ್ರಹವನ್ನು ಚಿಂತಿಸಿಕೊಳ್ಳಬೇಕು. ವಾಯುದೇವರು ಭಗವಂತನ ವಿಶೇಷ ಆಜ್ಞಾ ಪ್ರಕಾರ ಸಕಲ ಜೀವನ ನಿಂತು ಈ ಜ್ಞಾನವನ್ನು ಪ್ರಸಾರ ಮಾಡಿ ಜೀವನ ಕರ್ತೃತ್ವವನ್ನು ಪ್ರತಿಯೊಬ್ಬರಿಗೂ ತಿಳಿಸಿಕೊಡುತ್ತಿದ್ದಾರೆ. ಹೀಗೆ ತಿಳುವಳಿಕೆಯಿಂದಲೇ ಮೋಕ್ಷ ಪ್ರಾಪ್ತಿಯಾಗುವುದು. ಇದರಿಂದಲೇ ಅವರ ನಿಯತವಾದ ಸ್ವರೂಪ ಸುಖವನ್ನು ಅನುಭವಿಸಲು ಸಾಧ್ಯವಾಗುವುದು ಎಂಬ ಪವಿತ್ರವಾದ ಚಂದಘೋಷ್ಯವಾದ ಗುರುಪದೇಶವನ್ನು ಶ್ರೀ ವಾಯುದೇವರೇ ತಿಳಿಸಿಕೊಡುತ್ತಿದ್ದಾರೆ. ಅದೇ ಬ್ರಹ್ಮಸೂತ್ರ ಭಾಷ್ಯದ ರೂಪದಲ್ಲಿ. ಇವರೆಲ್ಲರೂ ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣರು ಅವರೇ ನಮ್ಮ ಬಿಂಬರೂಪ. ಅವರೇ ಇವರೆಲ್ಲರೂ ನಿಂತು ತಿಳಿಸಿಕೊಟ್ಟಿದ್ದರಿಂದ ಅವರೆಲ್ಲರೂ ಅಭಿಮಾನಿಗಳಾದರೂ ನಿಯಾಮಕನಾಗಿ ಅಲ್ಲ ಬಿಂಬನಾಗಿ ನಮ್ಮ ಭಗವಂತ ನಮ್ಮ ಹೃದಯದಲ್ಲಿದ್ದಾನೆ. ಅವನ ಮೆಚ್ಚುವುದಕ್ಕೋಸ್ಕರವಾಗಿ ನಾವು ಸಕಲ ಕ್ರಿಯೆಯನ್ನು ಮಾಡುತ್ತಿರುವುದು. ಅವನ ಮೆಚ್ಚುಗೆಯೇ ನಮ್ಮ ಆತ್ಮೋದ್ಧಾರ. ಅದೇ ಭಗವಂತನ ಸಾಕ್ಷಾತ್ಕಾರವೆನಿಸುವುದು. ಇದರಿಂದ ಸ್ವರೂಪಯೋಗ್ಯ ಮೋಕ್ಷವನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂಬುದೇ ಮುಖ್ಯ ತಾತ್ಪರ್ಯ. ಆದ್ದರಿಂದ ನಮ್ಮ ಬಿಂಬರೂಪನಾದ ಭಗವಂತನಿಗೆ ಹೇಗೆ ನಾವು ಕೃತಜ್ಞತೆ ಸಲ್ಲಿಸುವುದು ಎಂದರೆ ಭೂಯಿಷ್ಠಾಂತ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತ ನಮ್ಮ ಮುಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.